ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಮಧ್ಯಪ್ರಾಚ್ಯದ ಯುದ್ಧ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದ್ರೆ ಒಂದ್ ಕಡೆ LPG ಗ್ಯಾಸ್ಗಾಗಿ ಪರದಾಟ ಆಗ್ತಾ ಇತ್ತು, ಮತ್ತೊಂದು ಕಡೆ ಆಟೋ ಚಾಲಕರ ಪರದಾಟ. ಇದರ ಮಧ್ಯದಲ್ಲಿ ಈಗ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿದ್ದಾರೆ. ಕಾರಣ ತರಕಾರಿ ಮಾರುಕಟ್ಟೆಗೆ ಗಲ್ಫ್ ದೇಶಗಳ ಯುದ್ಧದ ಎಫೆಕ್ಟ್ ನೇರ ಪರಿಣಾಮ ಬೀರಿದೆ ಅಂತ ರೈತರೇ ಹೇಳ್ತಿದ್ದಾರೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಯಲ್ಲಿನ ತರಕಾರಿ ಬೆಲೆ ಭಾರಿ ಕುಸಿತ ಆಗಿದ್ದು, ಮಾರ್ಚ್ ತಿಂಗಳಿನಲ್ಲಿ ಬೇಡಿಕೆ ಇರಬೇಕಾದಂತಹ ತರಕಾರಿ ಬೆಲೆಯಲ್ಲೇ ಭಾರಿ ಕುಸಿತ ಆಗೋಗಿದೆ. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಸಮಸ್ಯೆ ಉದ್ಭವ ಆಗಿದ್ದು, ಗ್ಯಾಸ್ ಕೊರತೆಯಿಂದ ತರಕಾರಿ ಬೆಲೆಯಲ್ಲೂ ಕೂಡ ಕುಸಿತ ಆಗಿದ್ದು, ಬೇರೆ ಬೆಲೆ ಕುಸಿತದಿಂದ ತರಕಾರಿ ಬೆಳೆದಂತಹ ರೈತ ಈಗ ಕಂಗಾಲಾಗಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ಏನು ರೈತರಿಗೂ ಸಹ ಇದರ ಬಿಸಿ ತಟ್ಟಿರ್ತಕ್ಕಂಥದ್ದು, ಅದರಲ್ಲೂ ಸಹ ವರ್ತಕರಿಗೆ, ತರಕಾರಿ ಬೆಳೆಗಾರರಿಗೆ ಮತ್ತು ಎಲ್ಲರೂ ಕೂಡ ಏನು ವ್ಯಾಪಾರಸ್ಥರಿಗೂ ಸಹ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಹಿನ್ನೆಲೆ ಕೂಡ ನಾನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರದ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ APFC ಮಾರ್ಕೆಟಲ್ಲಿದ್ದೀನಿ. ಇಲ್ಲಿ ತರಕಾರಿ ನೋಡ್ಬೋದು. ಈ ಒಂದು ಕ್ಯಾಪ್ಸಿಕಮ್ ಏನಿದೆ, ಆ ಕ್ಯಾಪ್ಸಿಕಮ್ ಸಹ ಇವತ್ತು 20 ರೂಪಾಯಿಗೆ ಸಿಗ್ತಾ ಇರ್ತಕ್ಕಂಥದ್ದು, ಕುಸಿದಿರ್ತಕ್ಕಂಥದ್ದು. ನೌಕೋಲ್ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಮತ್ತು ಎಲ್ಲ ಕೂಡ ಏನು ಹೀರೆಕಾಯಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹುರುಳಿಕಾಯಿ ಆಗಿರ್ಬೋದು, ಎಲ್ಲವೂ ಸಹ ರೇಟ್ ಕಡಿಮೆ ಆಗಿರ್ತಕ್ಕಂಥದ್ದು. ಹುರುಳಿಕಾಯಿ ಬಿಟ್ಟರೆ ಹುರುಳಿಕಾಯಿ ಒಂದು 60 ರೂಪಾಯಿ ಬಿಟ್ಟರೆ ಮಿಕ್ಕಿದೆಲ್ಲ ಸಹ ಕೂಡ ಕುಸಿತಕ್ಕಂಥದ್ದು. ಬದನೆಕಾಯಿ ಕೂಡ 20 ರಿಂದ 30 ರೂಪಾಯಿಗೆ ಕುಸಿತ ಆಗಿರ್ತಕ್ಕಂಥದ್ದು. ಇನ್ನು ಶುಂಠಿ ಮತ್ತು ಈಗ ಬೇಸಿಗೆ ಇರೋದ್ರಿಂದ ಏನಿಲ್ಲ, ಈಗ ನಿಂಬೆಹಣ್ಣಿಗೆ 150 ರೂಪಾಯಿ ಹೋಗ್ತಾ ಇದೆ kg. ಇದು ಬಿಟ್ಟರೆ ಇನ್ನೆಲ್ಲ ಹೂಕೋಸು ಕೂಡ ಒಂದು ಕೋಸು 20 ರೂಪಾಯಿಗೆ ಕುಸಿತಿರ್ತಕ್ಕಂಥದ್ದು. ಇನ್ನು ಸೌತೆಕಾಯಿ ಆಗಿರ್ಬೋದು, ಈ ಎಲ್ಲ ಐಟಮ್ಸ್ ಏನಿದೆ, ಎಲ್ಲ ತರಕಾರಿ ಬೆಳೆಗಳು ಸಹ ಇವತ್ತು ಬೆಲೆ ಕುಸಿದಿದೆ. ಇದರಿಂದ ರೈತರಿಗೆ ಸಿಕ್ಕಾಪಟ್ಟೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೆಳೆದು ಈ ಕಡೆ ನೀರು ಬರೋದೇ ಕಡಿಮೆ. ನೀರು ಇಲ್ಲಿದ್ದರೂ ಕೂಡ ರೈತರು ಬರ್ತಕ್ಕಂಥ ಅಲ್ಪ ಸ್ವಲ್ಪ ನೀರಲ್ಲಿ ಬೆವರು ಸುರಿಸಿ ಬೆಳೆ ಬೆಳೆದಿದ್ದಾರೆ. ಆದರೆ ಆ ಬೆಳೆಗಳಿಗೆ ಇವತ್ತು ಸೂಕ್ತವಾಗಿರ್ತಕ್ಕಂಥ ಬೆಲೆ ಇಲ್ಲ. ಯಾಕಂದರೆ ಗ್ಯಾಸ್ ಇಲ್ಲ ಒಂದು ಕಡೆ, ಈ ಕಡೆ ಬೆಳೆದಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಹೊರದೇಶಗಳಿಗೆ ರಫ್ತಾಗ್ತಾ ಇಲ್ಲ. ಒಂದು ಕಡೆ PGಗಳೆಲ್ಲ ಕ್ಲೋಸ್ ಆಗಿದೆ. ಅದರಿಂದ ಇವತ್ತು ಇದರ ಎಫೆಕ್ಟಿಂದ ಇವತ್ತು ರೈತರಿಗೆ ತುಂಬಲಾರದ ನಷ್ಟ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಈ ಭಾಗದ ವರ್ತಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನೇನು ಬೆಳೆಗಳು ಯಾವ ರೀತಿ ಕುಸಿದಿದೆ ಸರ್ ಅಂತ? ಕುಸಿದಿದೆ ಸರ್. ಇದೇ ಎಫೆಕ್ಟ್ ಸರ್. ಈ ಮಾರ್ಚ್ ತಿಂಗಳಲ್ಲೇ ಭಾರಿ ಡಿಮ್ಯಾಂಡ್ ಇರಬೇಕಾಗ ತರಕಾರಿ. ಬೀನ್ಸ್ ಮಾತ್ರ ಇವತ್ತು ಸ್ವಲ್ಪ 20 ರಿಂದ ಬೀನ್ಸ್ 50 ರೂಪಾಯಿ ಇದೆ ಸ್ಟಾಪು. ನೌಕೋಲ್ 20 ರೂಪಾಯಿ ಇದೆ. ಮುಲ್ಲಂಗಿ ಕೇಳೋರೆ ಮೂಟೆ ಬಂದು 250-300 ರೂಪಾಯಿ ಮಾರ್ತಾಯಿದ್ದೀವಿ. ಆಲೂಗಡ್ಡೆ 9 ರೂಪಾಯಿ ಬೆಳೆದಿದೆ. ಬೀಟ್ರೋಟ್ 10 ರೂಪಾಯಿ ಮಾರ್ತಾಯಿದ್ದೀವಿ. ಕ್ಯಾರೆಟ್ 10 ರೂಪಾಯಿ. ಟೊಮಾಟೊ ಕೇಳೋಣ ಇಲ್ಲ, 70-80-100 ರೂಪಾಯಿ ಟೊಮಾಟೊ ಬಾಕ್ಸು. ಮತ್ತು ಇದೇನು ಕಾರಣ ಅಂದರೆ ಓಟ್ಗಳಿಲ್ಲ, ಮೇಯ್ನು PGಗಳಿಲ್ಲ. ಬಜ್ಜಿ ಇವ್ರಿಗೆ ನೋಡಿ ಕೇಳೋರಿಲ್ಲ ಬಜ್ಜಿ. ಈ ಬಜ್ಜಿ 15 ರೂಪಾಯಿ. ಈ ಟೈಮಲ್ಲಿ 50 ರೂಪಾಯಿ ಮಾರಬೇಕು ಬಜ್ಜಿ. 15 ರೂಪಾಯಿ ಮಾರ್ತಾಯಿದ್ದೀವಿ ಬಜ್ಜಿ. ಮೆಣಸಿನ್ಕಾಯಿ ಒಂದು 30 ರಿಂದ 40. ಈಗ ಕ್ಯಾರೆಟ್ ಕೂಡ ಎಕ್ಸ್ಪೋರ್ಟ್ ಇಲ್ಲ. ಕ್ಯಾರೆಟ್ ಪೌಡ್ರ್ ಹೋಗ್ತಾಯಿತ್ತು ಎಕ್ಸ್ಪೋರ್ಟು, ಅದು ನಿಂತೋಗಿದೆ. ಏನಂದರೆ ಇದ್ದ ಎಫೆಕ್ಟು. ಈ ಬಜ್ಜಿಗಳು ಬೋಂಡಗಳು ಮಾರೋರೆಲ್ಲ ಅವರೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ, ಸಿಲಿಂಡರ್ ಸಿಗ್ತಾಯಿಲ್ಲ ಅಂತ. ಕೆಲವು ಹೋಟ್ಗಳು ಮಾತ್ರ, ಸೌದೆ ಇರೋ ಹೋಟ್ಲು ಮಾತ್ರ ನಡೀತಾ ಇದೆ. ಅವ್ರು ಎಷ್ಟು ತಿಂತಾ ಇದ್ದಾರೆ ಹೇಳಿ? ಅದು ಎಫೆಕ್ಟ್, ಮೇಯ್ನ್ ಎಫೆಕ್ಟ್ ಅದು. ಇದಿಷ್ಟು ಇಲ್ಲಿನ ವರ್ತಕರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಏನು ಬೋಂಡ ಬಜ್ಜಿ ಹಾಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಿಗಳು ಈಗ ಗ್ಯಾಸ್ ಇಲ್ಲದೆ ಅವುಗಳನ್ನು ಕೊಂಡ್ಕೊಂಡು ಹೋಗ್ತಾ ಇಲ್ಲ. ಯಾಕಂದರೆ ಅದನ್ನು ತಯಾರು ಮಾಡಿ ಏನು ವ್ಯಾಪಾರಿಕರಿಗೆ ಅಂತ ಮಾರಾಟ ಮಾಡೋಕ್ಕೂ ಆಗ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಏನು PGಗಳು ಕೂಡ ಕ್ಲೋಸ್ ಆಗಿರ್ತಕ್ಕಂಥ. ಇದರ ದಿನಲ್ಲೂ ಕೂಡ ಇವತ್ತು ಎಲ್ಲ ತರಕಾರಿಗಳು PGಗೆ ಹೋಗಬೇಕಾಗಿತ್ತು. ಆದರೆ ಗ್ಯಾಸ್ ಇಲ್ಲದ ಕಾರಣ PGಗಳಲ್ಲೂ ಸಹ ತಕ್ಕ ಮಟ್ಟಿಗೆ ಏನೋ ಅಲ್ಪ ಸ್ವಲ್ಪ ಊಟವನ್ನು ಆಗ್ತಾಯಿದ್ದಾರೆ. ಆದರೆ ಇದರೆಲ್ಲದೂ ಎಫೆಕ್ಟು ಇವತ್ತು ಯುದ್ಧ ಇದು ಬಿಟ್ಟರೆ ಬೇರೆ ಏನಿಲ್ಲ. ಹೀಗಾಗಿ ಈ ಒಂದು ರೈತರಿಗೆ ಯಾವ ರೀತಿ ಪರಿಹಾರ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೀವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.